ಹಾಲೆಲೂಯ, ಹಾಲೆಲೂಯ. ರೋಮಾಪುರ 8:28 ಈ ರೀತಿಯಾಗಿ ಹೇಳುತ್ತೆ, ನಮಗೆ ಏನೇ ನಡೆದ್ರೂ ಎಲ್ಲ ಒಳ್ಳೆಯದಕ್ಕಾಗಿ ಅಂತ ಹೇಳಿ. ಯಾಕಂದರೆ ದೇವ್ರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹಾಲೆಲೂಯ. ಇದಕ್ಕೆ ಮೊದಲು ಈ ಬ್ಲೈಂಡ್ಸ್ ಮೀಟಿಂಗ್ ಅಂತ ಹೇಳಿದ್ರೆ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನಮ್ಮ ಹಸ್ಬೆಂಡ್, ನಿಮಗೆಲ್ಲ ಗೊತ್ತು, ಪಾಸ್ಟರ್ ಡೇವಿಡ್ ಬಂದು ಆಗಾಗ ಬರೋರು. ಅಂದರೆ ಮೀಟಿಂಗ್ಗೆ 1-2 ದಿವಸ ಮುಂಚೆನೇ ರೆಡಿ ಆಗೋರು ಅವರು. ಆದರೆ ಈ ಒಂದು ಘಟನೆ ಆದಮೇಲೆ ನಾನು ಅರ್ಪಿಸ್ಕೊಂಡಿದ್ದೇನೆ, ನಿಮ್ಮ ಮಧ್ಯದಲ್ಲಿ ನಾನು ಇರ್ತೇನೆ. ಹಾಲೆಲೂಯ. ಈ ಸೇವೆಯಲ್ಲಿ ನನ್ನ ಕೈಲಾದಷ್ಟು ಒಂದು ಚಿಕ್ಕ ಏನೋ ಒಂದಾಗಿ ಇರ್ತೇನೆ, ನಿಮ್ಮ ಮಧ್ಯದಲ್ಲಿ ನಾನು ಇರ್ತೇನೆ ಅಂತ ಹೇಳಿ ಅರ್ಪಿಸ್ಕೊಳ್ತಾನೆ. ದೇವರು ಮಾಡಿದಂಥ ಮಹೋಪಕಾರಗಳು ಅನೇಕ ಇದೆ. ಈ ಹೊತ್ತಲ್ಲಿ ಪಾಸ್ಟರ್ ಡೇವಿಡ್ ಅವರು ಅದ್ರ ಬಗ್ಗೆ ಹಂಚ್ಕೊಳ್ತಾರೆ. ಎಲ್ಲರೂ ಕೇಳಿ. ಇದಕ್ಕೆಲ್ಲ ಮೇನ್ ಕಾರಣ ನಿಮ್ಮ ಪ್ರಾರ್ಥನೆ. ಇವತ್ತು ನಾವಿಲ್ಲಿ ನಿಂತಿರೋದಕ್ಕೆ ಕಾರಣ ನಿಮ್ಮ ಪ್ರಾರ್ಥನೆ. ಹಾಲೆಲೂಯ. ನಾನು ನಿಮ್ಮೆಲ್ಲರನ್ನು ಪ್ರೀತಿಸ್ತೇನೆ ಯೇಸು ಕ್ರಿಸ್ತನಲ್ಲಿ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಸಂತೋಷವಾಗಿದ್ದೀರಾ? ನಾವು ಆರಾಧಿಸುವಂಥ ದೇವರು ಸರ್ವಶಕ್ತನಾದ ದೇವರು. ಹಾಲೆಲೂಯ, ಹಾಲೆಲೂಯ. ಹಿಂದುಗಡೆ ಇರೋರೆಲ್ಲ ಕೇಳ್ತಾ ಇದ್ದೀರಾ? ಈ ಕೂಟ ತುಂಬ ಪ್ರಾರ್ಥನೆಯಿಂದ ನಡೀತಾ ಇರೋದು. ಯಾಕೆಂದರೆ ಬ್ರೈಟ್ಸ್ ಆ್ಯಂಡ್ ಬ್ರದರ್ ಮತ್ತು ಇಲ್ಲಿ ಕೂತಿರುವ ಎಲ್ಲರೂ ಪ್ರಾರ್ಥನೆ, ಕಂಟಿನ್ಯೂ ಪ್ರಾರ್ಥನೆ. ಆ ಪ್ರಾರ್ಥನೆನೇ ಈ ಕೂಟವನ್ನೇ ಇಲ್ಲಿ ನಿಮ್ಮನ್ನ ಎಲ್ಲ ಸೇರಿಸಿರೋದು, ನಾನು ಕಣ್ಣಿಂದ ನೋಡ್ತಾ ಇರೋದು. ಹಾಲೆಲೂಯ. ನೀವು ಇಲ್ಲಿ ಏನು ಸುಮ್ಮನೆ ಹಂಗೆ ಬಂದಿಲ್ಲ. ಪ್ರಾರ್ಥನೆ, ಪ್ರಾರ್ಥನೆ, ಕಂಟಿನ್ಯೂ ಪ್ರಾರ್ಥನೆ. ಪ್ರಾರ್ಥನೆ ಇಲ್ಲಾಂದರೆ ಈ ಕೂಟ ಇಲ್ಲವೇ ಇಲ್ಲ. ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಹಾಲೆಲೂಯ. ಯಾಕೆಂದರೆ ನಾನು ತುಂಬ ಪಾಸ್ಟರ್ಸ್ ಮೀಟಿಂಗ್ ಎಲ್ಲ ನಡೆಸ್ತಾ ಇದೆ. ಅದರಲ್ಲೆಲ್ಲ ನನಗೆ ತುಂಬ ಗೊತ್ತು, ಸೇವೆ ಅಂದರೆ ಏನು ಅಂತೆಲ್ಲ ಗೊತ್ತು, ಹೆಂಗೆ ಮಾಡ್ತಾ ಇದ್ದಾರೆ, ಏನೇನು ನಡೀತಾ ಇದೆ. ಆದರೆ ಈ ಸೇವೆ ದೇವರನ್ನ ಮಾತ್ರ ನೋಡಿ ನಡೀತಾ ಇರೋದು. ಹಾಲೆಲೂಯ. ಯಾವ ಮನುಷ್ಯರಲ್ಲ, ಯಾವ ಬಲದಿಂದಲ್ಲ, ಯಾವ ದುಡ್ಡಿಂದ ಅಲ್ಲ, ದೇವರನ್ನ ನೋಡಿ ನಡೀತಾ ಇರುವಂಥ ಕಾರ್ಯಗಳು. ಹಾಲೆಲೂಯ. ಇಲ್ಲ, ಅದಕ್ಕೆ ಮುಂಚೆ ನನ್ನದು ಒಂದು ಚಿಕ್ಕ ಸಾಕ್ಷಿಯನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಜೀವಂತವಾಗಿ ಇರೋದು ದೇವರ ಕೃಪೆ, ಮತ್ತೆ ಇಲ್ಲಿರುವ ತುಂಬ ಜನರು ಪ್ರಾರ್ಥನೆ ಮಾಡಿದ್ದಾರೆ. ಹಾಲೆಲೂಯ. 49 ದಿವಸ ಹಿಂದೆ ನನಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯಿತು. 1 ವಾರಕ್ಕಿಂತನೇ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕಲ್ಲಿಯೇ ನಾನು ಸೇವೆ ಮಾಡ್ತಾ ಇದ್ದೆ, ಆದರೆ ನನಗೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಶುಕ್ರವಾರ ಹಾರ್ಟ್ ಅಟ್ಯಾಕ್ ಆಗಿದೆ. ಆದರೆ ಅದಕ್ಕಿಂತ 1 ವಾರ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಆ 1 ವಾರನೂ ಸೇವೆ ಮಾಡ್ತಾಯಿದ್ರು, ಹೋಗ್ತಾಯಿದ್ರು, ಬರ್ತಾಯಿದ್ರು. 7th ಡೇನೇ ಹಾರ್ಟ್ ಅಟ್ಯಾಕ್ ಆಗಿ 7ನೇ ದಿವಸನೇ ಗೊತ್ತಾಗಿರೋದು ಲಾಸ್ಟ್ ಸ್ಟೇಜಲ್ಲಿ ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಯಾಕಂದರೆ ನಾವು ಫಸ್ಟ್ ಏಡ್ ಕೊಡೋದಕ್ಕಾಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋವಾಗ ಅವ್ರು ನನ್ನನ್ನು ಕೇಳಿದ್ರು, ಏನು ಇಷ್ಟು ಕೇರ್ಲೆಸ್ ಆಗಿ ಬಿಟ್ಬಿಟ್ಟಿದ್ದೀರಲ್ಲ ಅಂತ ಹೇಳಿಬಿಟ್ಟು. ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ಸೇರಿಸಿದ್ರು. ಅಲ್ಲೂ ಡಾಕ್ಟ್ರ್ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇಮ್ಮಿಡಿಯೇಟ್ಲಿ ಆಪ್ರೇಷನ್ ಮಾಡಬೇಕು, ಆದ್ರೂ ಗ್ಯಾರಂಟಿ ಕೊಟ್ಟಿಲ್ಲ, ಎನಿ ಮೂಮೆಂಟ್ ಏನು ಬೇಕಾದರೂ ಆಗ್ಬೋದು ಅಂತ ಹೇಳಿದ್ರು. ಹಾಲೆಲೂಯ. ಕನ್ನಡದಲ್ಲಿ ಅಪ್ಡಿ ಟ್ರಾನ್ಸ್ಲೇಟ್ ಮಾಡಿ. ಇನ್ನೂ ಮುಗಿಸಿಲ್ಲ, ನನ್ನನ್ನು ಓಡಿಸ್ತಾ ಇದ್ದೀರಾ? ಎಲ್ಲರೂ ಓಡಿಸ್ತಾ ಇದ್ದೀರಾ? ಹಾಲೆಲೂಯ, ಹಾಲೆಲೂಯ. ಇವಾಗ ನಾನು ಹಾರ್ಟ್ ಅಟ್ಯಾಕಲ್ಲಿ ಆಗಿಬಿಟ್ಟು ನಂದು ಕೊನೆ ಟೈಮ್ ನೋಡಿ, ಕಡೆಸಿ ನೇರಮ ಆಯಿರುಚು. ಆ ಹಾರ್ಟ್ ಅಟ್ಯಾಕ್ ಆಗಿ ಅದು ಕೊನೆಯ ಗಳಿಗೆಗೆ ಬಂದ್ಬಿಟ್ವಿ. ಡಾಕ್ಟ್ರನ್ನ ತೊಡರದಕ್ಕೆ ಭಯಂದಾರೆ, ಡಾಕ್ಟ್ರು ಮುಟ್ಟೋದಕ್ಕೆ ಭಯಪಟ್ರು, ಡಾಕ್ಟರ್ ಪಿನ್ನಾಡಿ ಓಡಿಟ್ಟಾರೆ, ಡಾಕ್ಟ್ರು ಓಡೋಗ್ಬಿಟ್ರು, ಆ ಕ್ಲಿನಿಕ್ ಇಂದ ಆಚೆ ಬಂದ್ಬಿಟ್ರು. ಆಂಬುಲೆನ್ಸ್ ಡ್ರೈವರ್ வந்துட்டு எனக்கு ಫಸ್ಟ್ ಏಡ್ பண்ணாரு. ಆದ್ರೆ ಆಂಬುಲೆನ್ಸ್ ಡ್ರೈವರ್ ಇದಾರಲ್ಲ, ಅವ್ರು ಬಂದು ಆ ಶುಗರ್ ಟೆಸ್ಟ್, ಬ್ಲಡ್ ಟೆಸ್ಟ್, ಮತ್ತೆ ಒಂದು ಹಾರ್ಟ್ ಅಟ್ಯಾಕ್ಗೆ ಬೇಕಾಗಿರುವಂತ ಆಸ್ಪಿರಿನ್ ಮಾತ್ರೆ ಎಲ್ಲಾನು ಅವ್ರು ಕೊಟ್ಟು, ಅವ್ರ ಆಂಬುಲೆನ್ಸ್ ಆನ್ ಮಾಡಿ ಅವ್ರು ನಮ್ಮನ್ನ ಎಲ್ಲಾರನ್ನೂ ಎತ್ತು ಹಾಕೊಂಡು ಅವ್ರು ಕರ್ಕೊಂಡು ಬಂದು ಸರಿಯಾದ ಸಮಯಕ್ಕೆ ಸೇರಿಸಿದ್ದು. ಇದೆಲ್ಲ ಎಷ್ಟೊತ್ತಲ್ಲಿ ಆಯ್ತು ಅಂತ ಹೇಳಿದ್ರೆ, ಮನೆಯಿಂದ ಹಾಸ್ಪಿಟಲ್ಗೆ ಬರೋವರೆಗೂ 7 ನಿಮಿಷದಲ್ಲಿ ಆಗಿದ್ದು. ಇದೆಲ್ಲ ಹಿಂದಗಡೆ ಇರೋರೆಲ್ಲ ದಯಮಾಡಿ ಕೇಳಿ, ಹಿಂದೆ ಇರೋರೆಲ್ಲ ದಯವಿಟ್ಟು ಕೇಳಿ, ಯಾರು ದಯಮಾಡಿ ಮಾತಾಡಕ್ಕೆ ಹೋಗ್ಬೇಡಿ. பின்னாடி இருக்கவங்கெல்லாம் தயவு செய்து கேட்கும்படி அவங்களை கேட்டுக்கொள்கிறேன். ಹಿಂದೆ ಇರೋರೆಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾಕಂದ್ರೆ ಇದೊಂದು ದೊಡ್ಡ ಸಾಕ್ಷಿ. ನಿಮಗೆ ಒಂದು ಲೆಸನ್ ನ ಹೇಳ್ಬಿಟ್ಟು ಹೋಗ್ತಾ ಇದ್ದೇವೆ ಈ ದಿವಸದಲ್ಲಿ. ಬೈಬಲ್ ಅಲ್ಲಿ ವಚನಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ.
பைபிள்ல வசனங்களை நாங்க தியானம் பண்றோம். ನಾವು ಸತ್ಯವೇದದ ವಚನಗಳನ್ನ ಧ್ಯಾನ ಮಾಡ್ತೇವೆ. அந்த வார்த்தையில ஜீவனும் வல்லமையும் உண்டு. ಆ ಒಂದು ವಾಕ್ಯದಲ್ಲಿ ಜೀವ ಉಂಟು, ಬಲ ಉಂಟು. சங்கீதம் 23ல பார்க்கும் பொழுது, ಕೀರ್ತನೆ 23ರಲ್ಲಿ ನಾವು ಹೇಳ್ತೇವೆ, நான் மரண இருளின் பள்ளத்தாக்கிலே நடந்தாலும், ಮರಣದ ಕಣಿವೆಯಲ್ಲಿ ನಾನು ನಡೆದಾಗಲೂ நான் பொல்லாப்புக்கு பயப்படேன். ನಾನು ಹೆದರೇನು. பொல்லாப்பு தேவரீர் என்னோடு கூட இருக்கிறீர். ದೇವರು ನೀವು ನನ್ನೊಟ್ಟಿಗಿದ್ದೀರಿ. இந்த வசனம் என்ன வந்துட்டு இன்னைக்கு உயிரோட நிக்க வச்சிருக்கு. ಈ ವಚನವೇ ನನ್ನನ್ನು ಈ ದಿನದಲ್ಲಿ ಜೀವಂತವಾಗಿ ನಿಲ್ಲಿಸಿದೆ. இந்த ஜீவ வெளிச்சம் இந்த கூட்டத்துல, ಈ ಒಂದು ಜೀವ வெளிச்சம் ಎಂಬಂತ ಈ ಕೂಟದಲ್ಲಿ இங்க இருந்து உங்களுக்கு வெளிப்படுத்துகிற ஒவ்வொரு வசனத்திலும் ஒவ்வொரு வார்த்தையிலும் ஜீவனும் வல்லமை உண்டு. ನಿಮಗೆ ಪ್ರಕಟಪಡಿಸುವಂತ ಪ್ರತಿಯೊಂದು ವಾಕ್ಯದಲ್ಲಿಯೂ ಜೀವ ಉಂಟು, ಬಲ ಉಂಟು. ನೀವು ಬರುವಂತ ಜನರು ನೀವು ಈ ರೀತಿಯಲ್ಲಿ ಇರೋದಿಲ್ಲ. நீங்க வர ஜனங்க இதே மாதிரி நீங்க இருக்கிறது இல்ல. ಇಲ್ಲಿ ಬರೋರು ನೀವು ಈ ರೀತಿಯಾಗಿ ಇರಲ್ಲ ಯಾವತ್ತಿಗೂ. இங்க என்ன வசனத்தை கேக்குறீங்களோ, ಏನ್ ವಾಕ್ಯನ ನೀವು ಕೇಳ್ತೀರೋ அது உங்க வாழ்க்கையில அது நடக்கும். ನಿಮ್ಮ ಜೀವನದಲ್ಲಿ ಅದು ನಡೆಯುವುದು. நான் அந்த மரண படுக்கையில இருக்கும் பொழுது, ಆ ಮರಣದ ಹಾಸಿಗೆಯಲ್ಲಿ ಇರುವಾಗ கர்த்தர் என்னோடு கூட இருந்தார். ಕರ್ತನು ನನ್ನೊಟ್ಟಿಗೆ ಇದ್ದರು. இயேசு கிறிஸ்து என்னோடு கூட இருந்தார். ಯೇಸು ಸ್ವಾಮಿ ನನ್ನೊಟ್ಟಿಗೆ ಇದ್ದರು. ஹalleluya, ஹalleluya. என்னுடைய உயிர் போயிட்டே இருக்குது. ನನ್ನ ಜೀವ ಹೋಗ್ತಾನೆ ಇದೆ. நான் அதுக்காக நான் ப்ரிப்பேர் ஆயிட்டே இருக்கிறேன். ಅದಕ್ಕಾಗಿ ನಾನು ನನ್ನನ್ನ ಸಿದ್ಧಪಡಿಸಿಕೊಂತಾ ಇದ್ದೇನೆ. எனக்குள்ள ஒரே ஒரு வார்த்தை, ನನ್ನೊಳಗೆ ಒಂದೇ ಒಂದು ವಚನ, இயேசு என் கூட இருக்கிறார். ಯೇಸು ಸ್ವಾಮಿ ನನ್ನೊಟ್ಟಿಗಿದ್ದಾರೆ. எங்க மனைவி கிட்ட ஒரு சகோதரி பிரேயர் பண்ணிட்டு சொன்னாங்க, ನನ್ನ ಹತ್ರ ಒಬ್ಬ ಸಹೋದರಿ ಟೆಲಿಫೋನ್ ಮುಖಾಂತರವಾಗಿ ಪ್ರಾರ್ಥನೆ ಮಾಡಿ ಹೇಳಿದ್ರು, பாஸ்டர் எங்க இருக்கிறாரோ அங்க இயேசு கிறிஸ்து இருக்கிறார். ಪಾಸ್ಟರ್ ಎಲ್ಲಿದ್ದಾರೋ ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅಂತ. நான் இருந்த இடத்துல இயேசு கிறிஸ்து இருந்தாரு. ನಾನಿದ್ದ ಸ್ಥಳದಲ್ಲಿ ಯೇಸು ಸ್ವಾಮಿ ಇದ್ದರು. சங்கீதம் 23:4 படியாக ಆ ಕೀರ್ತನೆಗಳು 23:4 ಪ್ರಕಾರವಾಗಿ இயேசு என்னோடு கூட இருந்தாரு. ಯೇಸು ಸ್ವಾಮಿ ನನ್ನೊಟ್ಟಿಗಿದ್ದಾರೆ. என் கண்ணெல்லாம் மேல போயிருச்சு, ನನ್ನ ಕಣ್ಣೆಲ್ಲ ಮೇಲ್ ಹೋಯ್ತು, என் மூச்செல்லாம் நின்னு போயிருச்சு. ನನ್ನ ಶ್ವಾಸ ಎಲ್ಲ ನಿಂತೋಯ್ತು. என் கூட இருந்த இயேசு எனக்கு உயிரை கொடுத்தாரு. ನನ್ನೊಟ್ಟಿಗೆ ಇದ್ದಂತ ಯೇಸು ಸ್ವಾಮಿ ನನಗೆ ಜೀವವನ್ನು ಕೊಟ್ಟರು. நான் இல்லனா நான் இன்னைக்கு மரித்து போய் 49 நாள் ஆயிருக்கும். ಇಲ್ಲವಾದ್ರೆ ನಾನು ಸತ್ತೋಗಿ 44 ದಿವಸಗಳು ಆಗಿರ್ತಾ ಇತ್ತು. இங்க இருக்கிறவங்க எல்லாம் பார்க்கும்போது எனக்கு ஆனந்த கண்ணீர் வருது. ನಿಮ್ಮನ್ನೆಲ್ಲ ನೋಡುವಾಗ ನನಗೆ ಆನಂದ ಬಾಷ್ಪ ಬರ್ತಾ ಇದೆ. நான் இங்க கால் வைக்கும்போது ரொம்ப உள்ளத்துல சந்தோஷம். ಈ ಕಾಲೆತ್ತಿ ಇಡುವಾಗ ಇದ್ರೊಳಗೆ ನನ್ನ ಹೃದಯದಲ್ಲಿ ಬಹಳ ಸಂತೋಷ ಪಟ್ಟೆ. கர்த்தர் என்னை இந்த கூட்டத்துல கொண்டு வந்திருக்கிறார். ಕರ್ತನೇ ನನ್ನನ್ನು ಈ ಕೂಟಕ್ಕೆ ಕರೆತಂದಿದ್ದಾರೆ. உங்களெல்லாம் பார்க்க கர்த்தர் எனக்கு கிருபை செஞ்சாரு. ನಿಮ್ಮನ್ನೆಲ್ಲ ನೋಡುವಂತ ಕೃಪೆಯನ್ನ ದೇವರು ನನಗೆ ದಯಪಾಲಿಸಿದ್ದಾರೆ. இதுக்கு சாட்சி எல்லாமே இங்க எல்லாரும் இருக்கிறாங்க. ಇದಕ್ಕೆ ಸಾಕ್ಷಿ ಇಲ್ಲಿ ಎಲ್ಲರೂ ಇದ್ದಾರೆ. பாபு பிரதர் இருக்கிறாரு, ಬಾಬು ಬ್ರದರ್ ಇದ್ದಾರೆ, ಬ್ರೈಸನ್ ಬ್ರದರ್ ಇದ್ದಾರೆ, இன்னும் अनेक ஜனங்க நீங்க இருக்கிறீங்க. ಇನ್ನೂ ನೀವು ಅನೇಕ ಜನರು ಇಲ್ಲಿ ಇದ್ದೀರಿ. இங்க இருக்கிற நீங்க அநேகர் எனக்கு உதவி செஞ்சீங்க. ಇಲ್ಲಿರುವಂತ ಅನೇಕರು ನನಗೆ ಸಹಾಯ ಮಾಡಿದ್ದೀರಾ. எனக்காக அநேகர் நீங்க ஜெபிச்சீங்க. ನನಗಾಗಿ ಅನೇಕರು ಪ್ರಾರ್ಥನೆ ಮಾಡಿದ್ದೀರಾ. ஆண்டவராகிய இயேசு கிறிஸ்துவின் நாமத்தினால உங்களுக்கு நன்றி சொல்லுகிறேன். ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಕೃತಜ್ಞತೆಯನ್ನು ಹೇಳಿಕೊಳ್ಳುತ್ತೇನೆ. கர்த்தர் உங்களை ஆசீர்வதிப்பாராக. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. பைபிள்ல ஒரு வசனம் இருக்கு, ಸತ್ಯವೇದದಲ್ಲಿ ಒಂದು ವಚನ ಇದೆ, நான் உன்னை விட்டு விலகுவதும் இல்ல கைவிடுவதும் இல்ல. ನಾನು ನಿನ್ನನ್ನು ಬಿಟ್ಟು ತೊರೆಯುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿ. என்னையும் கர்த்தர் என்னை கைவிடல, ನನ್ನನ್ನು ದೇವರು ಕೈ ಬಿಡಲಿಲ್ಲ, என்னை விட்டு விலகவும் இல்ல, ನನ್ನನ್ನು ಬಿಟ್ಟು ಅಗಲಲಿಲ್ಲ. இங்க வந்திருக்கிற ஒவ்வொருத்தரையும் அவர் கைவிட்டு விலகுவதும் இல்ல, உங்களை மறக்கிறதே இல்ல. ಇಲ್ಲಿ ಬಂದಿರುವಂತ ನಿಮ್ಮ ಪ್ರತಿಯೊಬ್ಬರನ್ನು ಕರ್ತನು ತೊರೆಯುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ. என் கூட இருந்த ஏசப்பா உங்க கூட இருக்கிறார். ನನ್ನೊಟ್ಟಿಗೆ ಇದ್ದಂತ ಯೇಸು ಸ್ವಾಮಿ ನಿಮ್ಮೊಟ್ಟಿಗಿದ್ದಾರೆ. நீங்க எதை குறிச்சும் பயப்படாதீங்க. ಯಾವುದ ಕುರಿತಾಗಿಯೂ ಹೆದರಬೇಡಿ. இந்த நேரத்துல கூட நான் பிரைட்சன் பிரதருக்காகவும் அவருடைய தகப்பனாருக்கு கூட நான் நன்றி சொல்லுகிறேன். ಈ ಸಮಯದಲ್ಲಿಯೂ ಸಹ ಬ್ರದರ್ ಬ್ರೈಟ್ಸನ್ ಗಾಗಿ ಮತ್ತೆ ಅವರ ತಂದೆಯವರಿಗಾಗಿ ನಾನು ಕೃತಜ್ಞತೆಯನ್ನು ಹೇಳಿಕೊಳ್ಳುತ್ತೇನೆ. இந்த ஊழியத்தை அவங்க உண்மையா செஞ்சுட்டு இருக்கிறாங்க. ಈ ಸೇವೆಯನ್ನು ಅವರು ನಂಬಿಗಸ್ತಿಕೆಯಿಂದ ಮಾಡುತ್ತಲಿದ್ದಾರೆ. எந்த ஒரு சின்ன ஆதாயத்துக்கும் செய்யல, ಯಾವುದೇ ಲಾಭವನ್ನ ಎದುರು ನೋಡಿ ಅವರು ಮಾಡ್ತಾ ಇಲ್ಲ. நான் இந்த தேவ சமூகத்திலிருந்து நான் சொல்லிட்டு இருக்கேன். ದೇವರ ಈ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ನಾನು ಹೇಳ್ತಾ ಇದ್ದೇನೆ. நிறைய பேர் யோசிப்பாங்க அவங்களுக்கு காசெல்லாம் இருக்குதுன்னு சொல்லி. ಅನೇಕರು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಕಾಸಿದೆ, ಹಣ ಕಾಸಿದೆ ಅಂತ ಹೇಳಿ. அவங்க படுற கஷ்டத்தை, அந்த வேதனையை நான் பக்கத்துல இருந்து பார்த்துட்டு ಅವರು இருக்கேன். ಪಡುವಂತ ಕಷ್ಟವನ್ನ ವೇದನೆ ನಾವು ಪಕ್ಕದಲ್ಲಿ ಇದ್ದುಕೊಂಡು ನೋಡ್ತಾ ಇದ್ದೇವೆ. பிரைசன் குடும்பத்தை வந்துட்டு இந்த ஊழியத்தை செய்யறதுக்கு முன்னாடியே கர்த்தர் ஆசீர்வதிச்சிருந்தாரு. ಈ ಸೇವೆಯನ್ನ ಮಾಡುವುದಕ್ಕಿಂತ ಮೊದಲೇ ಬ್ರೈಟ್ಸನ್ ಬ್ರದರ್ನ ದೇವರು ಆಶೀರ್ವದಿಸ್ತಾ ಇದ್ದಾರೆ. அவங்களுக்கு வாகனத்தை கொடுத்திருந்தாரு. ಅವರಿಗೆ ವಾಹನವನ್ನ ಕೊಟ್ಟಿದ್ರು. ஒரு சிலர் யோசிப்பாங்க, ಕೆಲವೊಬ್ರು ಯೋಚನೆ ಮಾಡ್ತಾರೆ, இந்த ஊழியத்துல தான் அவங்க வாகனம் வச்சிருக்காங்க, நல்லா வச்சிருக்காங்க, ಸೇವೆಯಲ್ಲಿ ಅವರು ವಾಹನ ಎಲ್ಲ ತಗೊಂಡ್ರು ಅಂತ ಹೇಳಿ. அவங்க எத்தனையோ தியாகம் பண்ணிட்டு இருக்காங்க. ಅವರು ಎಷ್ಟೋ
ಎಷ್ಟೋ ತ್ಯಾಗಗಳನ್ನ ಮಾಡ್ತಾ எவ்வளோ ಇದ್ದಾರೆ. இதுக்கு இன்வெஸ்ட் பண்ணிட்டு இருக்கிறாங்க. ಎಷ್ಟೋ ಅವ್ರು ಅದನ್ನ ಹಾಕ್ತಾ ಇದ್ದಾರೆ ಹಣನ. அருமையான கிறிஸ்டோபையா அங்க இருக்கிறாரு. ಅಲ್ಲಿ ನಮ್ಮ ಪ್ರೀತಿಯ ಕ್ರಿಸ್ಟೋಫರ್ ಅಯ್ಯನವರು ಇಲ್ಲಿದ್ದಾರೆ. ஏதோ நான் சொல்லணுன்றதுக்காக சொல்லல, ಏನೋ ಹೇಳ್ಬೇಕು ಅಂತ ಹೇಳಿ ನಾವು ಹೇಳ್ತಾ ಇಲ್ಲ. அவரும் கூட மரண படுக்கையில் இருக்கும் பொழுதும் கூட, ಅವರು ಸಹ ಮರಣದ ಹಾಸಿಗೆಯಲ್ಲಿ ಇದ್ದಾಗಲೂ ಸಹ, டாக்டர் ரெஸ்டெட்னு சொன்னா கூட, ಡಾಕ್ಟರ್ ನೀನು ವಿಶ್ರಾಂತಿ ತಗೋಬೇಕು ಅಂತ ಹೇಳಿ ಹೇಳಿದಾಗ್ಲೂ ಸಹ ஓடிட்டே இருக்கிற ஒரு தேவ மனுஷன். ಅವರು ಓಡುತ್ತಲೇ ಇರುವಂತ ಒಬ್ಬ ದೇವ ಮನುಷ್ಯರಾಗಿದ್ದಾರೆ. கர்த்தர் உங்களுக்கு ஆசீர்வாதமாக இந்த குடும்பத்தை கொடுத்திருக்கிறார். ಕರ್ತನು ನಿಮಗಾಗಿ ಆಶೀರ್ವಾದವಾಗಿ ಈ ಕುಟುಂಬವನ್ನ ಕೊಟ್ಟಿದ್ದಾರೆ. இங்க வந்திருக்கிற நீங்க எல்லாருமே ஆசீர்வதிக்கப்பட்டவர்கள். ಇಲ್ಲಿ ಬಂದಿರುವಂತ ನೀವು ಪ್ರತಿಯೊಬ್ಬರು ಆಶೀರ್ವದಿಸಲ್ಪಟ್ಟವರು. நான் பேசினா இன்னும் அவர் கணக்குல நான் பேசுவேன். ಮಾತಾಡ್ಬೇಕಾದ್ರೆ ಆ ಗಂಟೆಗಟ್ಲೆ ಇನ್ನೂ ಮಾತಾಡಬಹುದು. ஆனா இங்க நேரம் இல்லாதது நிமித்தமாக நான் சுருக்கமாக முடித்துக் கொள்ள ಆದ್ರೆ விரும்புகிறேன். ಸಮಯ ಇಲ್ಲದ ಕಾರಣ ನಾನು ಸಂಕ್ಷಿಪ್ತವಾಗಿ ಮುಗಿಸ್ಕೊಳ್ತೇನೆ. கர்த்தர் உங்களை ஆசீர்வதிப்பாராக. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಆಮೇನ್. ಇಲ್ಲಿ ಇರುವಂತ ಸ್ತ್ರೀಯರಿಗೆ ನಾನು ಒಂದು ಮಾತನ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಎಷ್ಟು ಜನ ಸ್ತ್ರೀಯರು ಇದ್ದೀರಾ? ಗುಣವಂತೆಯರು ಎಷ್ಟು ಜನ ಇದ್ದೀರಾ? ಬುದ್ಧಿಯುಳ್ಳ ಸ್ತ್ರೀಗಳು ಎತ್ತನ ಪೇರು ಉಂಡೆ ಇಂದ ಎಡತಲ. ಗುಣವಂತೆಯರು, ಗುಣವಂತೆ ಸ್ತ್ರೀಯರು. ನಮಗೆ ಡೌಟ್ ಅಲ್ವಾ? ಸ್ತ್ರೀಯರಿಗೆ ಡೌಟ್ ಅಲ್ವಾ? ಗುಣವಂತೆ ಯಾರು? ಬುದ್ಧಿಯುಳ್ಳ ಸ್ತ್ರೀಗಳು ಯಾರು? ಈ ಕಡೆ ಎಷ್ಟು ಜನ ಸ್ತ್ರೀಯರಿದ್ದೀರಾ? ಸಾರಿ ಓಕೆ. ನಿಮಗೆ ಒಂದು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನನ್ನ ಗಂಡನಿಗಾಗಿ, ನನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡಬೇಕಾಗಿದೆ. ನನ್ನ ಒಂದು ಹವ್ಯಾಸ ಏನಂತ ಹೇಳಿದ್ರೆ, ಅಭ್ಯಾಸ ಏನಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ ಆಗಲಿ ನಮ್ಮ ಮಕ್ಕಳಾಗಲಿ ಆಚೆ ಹೋಗೋವಾಗ ಪ್ರೇಯರ್ ಮಾಡ್ತೀನಿ. ಅವ್ರು ತಿರುಗಿ ಬರೋವರೆಗೂ ಪ್ರೇಯರ್ ಮಾಡ್ತಾ ಇರ್ತೀನಿ. ಮಧ್ಯರಾತ್ರಿಯಲ್ಲಿ ಪವಿತ್ರಾತ್ಮ ತಟ್ಟಿ ಎಬ್ಬಿಸ್ತಾರೆ. ಇವ್ರಿಗಾಗಿ ಪ್ರೇಯರ್ ಮಾಡು, ಅವ್ರಿಗಾಗಿ ಪ್ರೇಯರ್ ಮಾಡು, ನಾಳೆ ಈ ಅಪಾಯ ಬರುತ್ತೆ. ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮೊದಲೇ ಹಲವಾರು ಕನಸುಗಳು ನನಗೆ ಬಿತ್ತು. ಆ ಕನಸಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಹಳ್ಳ ಇದೆ. ಆ ಹಳ್ಳದೊಳಗೆ ಎಲ್ಲರೂ ಅವ್ರನ್ನ ಕೆಳಗಡೆ ಹಾಕಿ ಮುಚ್ಚಬೇಕು ಅಂತ ಹೇಳಿ ನೋಡ್ತಾ ಇದ್ದಾರೆ. ಅಷ್ಟು ಬೇಗ ನಾನೇನು ಮಾಡ್ತೀನಿ, ಇಲ್ಲ ಇದೆಲ್ಲ ಟೈಮ್ ಇಲ್ಲ, ಅವ್ರು ಇವಾಗ ಹೋಗುವಂಥ ಟೈಮ್ ಇಲ್ಲ. ಕನಸಲ್ಲಿ ನಾನು ಹೇಳ್ತಾ ಇದ್ದೀನಿ ಹೋಗುವಂಥ ಟೈಮ್ ಇಲ್ಲ ಅಂತ ಹೇಳಿ ಅವ್ರ ತಲೆ ಕೂದಲು ಹಿಡಿದು ಹಂಗೆ ಮೇಲಕ್ಕೆ ಎಳಿತಾ ಇದ್ದೀನಿ, ಯೇಸುವೆ ನನ್ನ ಬಲಪಡಿಸು ಅಂತ ಹೇಳಿ. ಅದೇ ನಡೆದಿದ್ದು ಹಾಸ್ಪಿಟ್ಲಲ್ಲಿ. ಯಾಕಂದರೆ ನಾನು ಹುಟ್ಟಿದಾಗಿಂದ ಇವತ್ತಿನವರೆಗೂ ನನಗಾಗಿ ನಾನು ಪ್ರಾರ್ಥನೆ ಮಾಡಿಲ್ಲ. ನನಗೆ ಬೇಕಾಗಿರುವಂಥದ್ದು ಎಲ್ಲನೂ ನನ್ನ ಯೇಸು ಸ್ವಾಮಿ ನನಗೆ ಕೊಟ್ಟಿದ್ದಾರೆ. ನನ್ನ ಪ್ರಾರ್ಥನೆ ಜೀವನ ಎಲ್ಲ ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಬಲಗೈ ಮಾಡೋದು ಎಡಗೈ ಗೊತ್ತಾಗಬಾರ್ದು, ಇದು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ದೇವ್ರ ನಮ್ಮ ಮಹಿಮೆಗಾಗಿ ಹೇಳ್ತಾ ಇದ್ದೇನೆ. ಆದರೆ ಆ ಹಾಸ್ಪಿಟ್ಲಲ್ಲಿ ಮೊದಲನೇ ಸಾರಿ ನನಗಾಗಿ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ನನ್ನ ಗಂಡನ್ನ ನನಗೆ ಕೊಡು ಅಂತ ಹೇಳಿ. ನನ್ನ ಜೀವನದಲ್ಲಿ 51 ವರ್ಷದಲ್ಲಿ ನನಗಾಗಿ ನಾನು ಪ್ರಾರ್ಥನೆ ಮಾಡಿದ್ದು, ನನ್ನ ಗಂಡ ನನಗೆ ಬೇಕು ಅಂತ ಹೇಳಿ ಒಂದು ಸ್ವಾರ್ಥದ ಒಂದು ಪ್ರಾರ್ಥನೆ ಮಾಡಿದೆ. ದೇವರ ಆ ಪ್ರಾರ್ಥನೆಯನ್ನು ತಳ್ಳಿಲ್ಲ. 35 ನಿಮಿಷ ಆಪ್ರೇಷನ್ ಅಂತ ಹೇಳಿದ್ರು. 20 ನಿಮಿಷದಲ್ಲಿ ಆಚೆ ಕರ್ಕೊಂಡು ಬಂದುಬಿಟ್ರು. ಆಪ್ರೇಷನ್ ಸಕ್ಸಸ್ ಆಯಿತು. ಸ್ತ್ರೀಯರಾದಂಥ ನಿಮ್ಮ ಪ್ರಾರ್ಥನೆ ಬಲವುಳ್ಳದಾಗಿದೆ. ಸ್ತ್ರೀಯರಾದಂಥ ನಿಮ್ಮ ಪ್ರಾರ್ಥನೆ ಬಲವುಳ್ಳದಾಗಿದೆ. ಅವ್ರಿಗಾಗಿ ನೀವು ಭಾರಪಟ್ಟು ಪ್ರಾರ್ಥನೆ ಮಾಡಿ. ಎಲ್ಲ ಆಪತ್ತಿನಿಂದ, ಆ ಸೈತಾನನ ಆ ಎಲ್ಲ ಹೋರಾಟದಿಂದ ನಿಮ್ಮ ಪರಿವಾರವನ್ನು ನೀವು ಎಳೆದುಕೋಬಹುದು. ಹಾಲೆಲೂಯಾ. ಕರ್ತನು ನಿಮ್ಮೊಟ್ಟಿಗೆ ಇರಲಿ. ಕರ್ತನು ತಾಮೇ ಈ ಸಮಯವನ್ನು ಕೊಟ್ಟಂಥ ಬ್ರೈಡ್ಸ್ ಆ್ಯಂಡ್ ಬ್ರದರ್ಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದೇವ್ರ ನಾಮ ಮಹಿಮೆ ಆಗಲಿ. ಆಮೇನ್.